ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೇನೆ. ಅದಕ್ಕೆ ಜೊತೆಯಾಗಿ ಒಂದು ತರಕಾರಿ ಸಾಗು ಕೂಡ ಮಾಡ್ತಾ ಇದ್ದೇನೆ. ಸಾಫ್ಟಾಗಿ ಮೃದುವಾಗಿ ನಾವು ಸೆಟ್ ದೋಸೆನ ಅಂದರೆ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲಿ ಸೆಟ್ ದೋಸೆನ ಮಾಡ್ತೇನೆ. ನೀವು ತಮ್ಮನೇನಲ್ಲಿ ನೋಡಿರ್ಬೋದು. ನೋಡಿ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಲ್ಲ ಹಾಕಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ ಬನ್ನಿ. ಇಲ್ಲಿ ನಾವು ಸೆಟ್ ದೋಸೆ ಮಾಡಬೇಕಾದ್ರೆ ಮೊದಲಿಗೆ 2 ಕಪ್ಪಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೇನೆ. ಹಾಗೆ ಇದೇ ಕಪ್ಪಲ್ಲಿ ನಾನು 1/4 ಕಪ್ಪಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೇನೆ. ಹಾಗೆ 2 ಸ್ಪೂನಷ್ಟು ಮೆಂತೆಕಾಳು, ಹಾಗೆ 4 ಸ್ಪೂನಷ್ಟು ಸಾಬೂದಾನ ಅಥವಾ ಸಾಬಕ್ಕಿಯನ್ನು ತಗೊಂಡಿದ್ದೇನೆ. 1/4 ಕಪ್ಪಷ್ಟು ಅವಲಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆನೇ ನೆನೆಸ್ಬೇಕು ಅಂತ ಇಲ್ಲ, ಗ್ರೈಂಡ್ ಮಾಡೋದು ಗ್ರೈಂಡ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಮೊದಲೇ ಅವಲಕ್ಕಿನ ನೆನೆಸ್ಕೊಂಡ್ರೆ ಆಯಿತು. ಅವಲಕ್ಕಿ ಬೆಳಿಗ್ಗೆನೇ ನೆನೆಸ್ಕೊಳ್ಬೇಕು ಅಂತೆಲ್ಲ, ಬೇಗನೆ ನೆನೆಯುತ್ತಲ್ವ ಅವಲಕ್ಕಿ, ಅದಕ್ಕೋಸ್ಕರ. ಆಮೇಲೆ ನೋಡಿ, ನೆನೆಸ್ಕೊಂಡಂತಹ ಅಕ್ಕಿ ಎಲ್ಲವನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡೆ. ಆಮೇಲೆ ನಾವು ಅರ್ಧ ಗಂಟೆ ಮುಂಚೆ ನಾನು ಅವಲಕ್ಕಿನ ನೆನೆಸ್ಕೊಂಡೆ, ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನುಣ್ಣಗೆ ರುಬ್ಬಬೇಕು. ರುಚಿಗೆ ಉಪ್ಪನ್ನು ಈಗಲೇ ಹಾಕ್ಕೊಳ್ಬೋದು ಅಥವಾ ಮರುದಿವಸ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರುವ. ನೋಡಿ, ಅಕ್ಕಿನೆಲ್ಲ ರುಬ್ಬಿ ಆಯಿತು, ನುಣ್ಣಗೆ ಗ್ರೈಂಡ್ ಮಾಡಿ ಆಯಿತು. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ತುಂಬ ನೀರು ಮಾಡಬೇಡಿ. ಸಾಮಾನ್ಯವಾಗಿ ನಮ್ಮ ಉದ್ದಿನ ದೋಸೆ ಹಿಟ್ಟು ಯಾವ್ದು ರೀತಿ ಇರುತ್ತಲ್ವ, ಆ ರೀತಿ ಇದ್ದರೆ ಸಾಕಿದು. ನೋಡಿ, ಈ ರೀತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು. ಮಿಕ್ಸಿ ಜಾರಿಗೆ ಹಾಕಿದ ನೀರು ಎಲ್ಲನೂ ಹಾಕ್ಕೊಳ್ಬೇಡಿ, ನೋಡಿಕೊಂಡು ಹಾಕಿ ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಮುಚ್ಚಿ ಇಡಬೇಕು. ಓವರ್ ನೈಟ್ ಇದು ಹಾಗೇ ಇಡಬೇಕು. ಮರುದಿವಸ ಬೆಳಗ್ಗೆ ನಾವು ದೋಸೆನ ಮಾಡ್ಕೊಳ್ಳೋದು. ಈಗ ಮರುದಿವಸ ನಾನು ಈ ದೋಸೆಗೆ ಕಾಂಬಿನೇಷನ್ ಆಗಿ ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ, ಸಾಗು ಅಂತ ಹೇಳಿ, ಅಥವಾ ಏನು ಹೇಳೋದು, ತರಕಾರಿ ಕೂರ್ಮಾ ಅಂತ ಕೂಡ ಹೇಳ್ಬೋದು. ಅದನ್ನು ನಾನು ಮನೆಯಲ್ಲೇ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನೋಡಿ, ನಿಮಗೆ ಇಂಗ್ರೀಡಿಯೆಂಟ್ಸ್ ತುಂಬಾ ಕಾಣಿಸ್ತಿದೆ, ಆದರೆ ಅಷ್ಟೇನೂ ಇಲ್ಲ. ಅದು ಬೇರೆ ಬೇರೆ ಎಲ್ಲ ತರಕಾರಿಗಳನ್ನು ಸ್ವಲ್ಪ ಸ್ವಲ್ಪ ಹೆಚ್ಚಿಟ್ಟ ಕಾರಣ ನಿಮಗೆ ಹಾಗೆ ಕಾಣಿಸ್ತಿದೆ ಅಷ್ಟೇ. ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಆ ಪಾತ್ರೆಗೆ ಒಂದು 4ರಿಂದ 5 ಚಮಚ ಎಣ್ಣೆನ ಹಾಕ್ಕೊಳ್ಳೋದು, ಬೇರೇನೂ ಹಾಕ್ಕೊಳ್ಳಿಕ್ಕಿಲ್ಲ ಮೊದಲಿಗೆ. ಆಮೇಲೆ 2 ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ 1 ಕಪ್ಪು ಬಟಾಣಿನ ಹಾಕ್ಕೊಳ್ತಾ ಇದ್ದೇನೆ, ಫ್ರೋಝನ್ ಬಟಾಣಿ. ಆಮೇಲೆ 1 ಕಪ್ಪು ಕ್ಯಾರೆಟ್. ಇವೆಲ್ಲವನ್ನು ಹಾಕಿ 1 ನಿಮಿಷ ನೀವು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಬೀನ್ಸ್ ಹಾಕ್ಕೊಳ್ತಾ ಇದ್ದೇನೆ. ಬೀನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾನು ಸ್ವಲ್ಪ ಮೂಲಂಗಿ, ಹಾಗೆ ನವಿಲುಕೋಸು ಮತ್ತು ಕ್ಯಾಬೇಜ್ ಎಲ್ಲ ಇತ್ತು ತರಕಾರಿ, ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಕೊನೆಯಲ್ಲಿ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಬೋದು. ಕೊನೆಯಲ್ಲಿ ಮತ್ತು ಕ್ಯಾಪ್ಸಿಕಮ್ ಕೂಡ ಒಂದು ಇತ್ತು, ಅದನ್ನು ಹಾಕ್ಕೊಂಡೆ. ಟೊಮೆಟೊವನ್ನು ನಾವು ಕೊನೆಗೆ ಹಾಕ್ಕೊಳ್ಬೇಕು, ಯಾಕೆಂದರೆ ಅದು ಬೇಗನೆ ಬೇಯುತ್ತಲ್ಲ, ಅದಕ್ಕೋಸ್ಕರ. ನೀವು ಯಾವ ತರಕಾರಿ ಕೂಡ ಹಾಕ್ಕೊಳ್ಬೋದು, ಅಥವಾ ಇದರಲ್ಲಿ ಇದ್ದದ್ದೆಲ್ಲನೂ ಹಾಕಬೇಕು ಅಂತ ಕೂಡ ಇಲ್ಲ. ನಿಮಗೆ ಮನೆಯಲ್ಲಿ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ಹಾಗೆ ಅರಸಿನ ರುಚಿಗೆ ಎಷ್ಟು ಬೇಕು ಉಪ್ಪು ಇಷ್ಟನ್ನು ಹಾಕ್ಕೊಳ್ಳೋದು. 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋದು, ಬೇಯಲಿಕ್ಕೆ ಇಡೋದು. ಒಂದು 3 ನಿಮಿಷ ಅಥವಾ 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳುವ, ನೀರೆಲ್ಲ ಹಾಕಿ. ಮತ್ತೆ ನೋಡಿಕೊಂಡ್ರೆ ಆಯಿತು, ಬೆಂತ ಅಂತ ನಮಗೆ ಗೊತ್ತಾಗುತ್ತಲ್ವ, ಆಗಾಗ ನೋಡ್ಕೊಳ್ತಾ ಇದ್ದರೆ ಆಯಿತು. ಇದು ತರಕಾರಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಮಗೆ ನೆಕ್ಸ್ಟ್ ಮಸಾಲೆನ ಮಾಡ್ಕೊಳ್ಬೇಕು. ಇದಕ್ಕೆ ಯಾವ ತರಕಾರಿ ಕೂಡ ಹಾಕ್ಬೋದು. ಕಾಲಿಫ್ಲವರ್ ಬೇಕಾದರೆ ಕಾಲಿಫ್ಲವರ್ ಹಾಕ್ಬೋದು. ನಿಮ್ಮ ಮನೇಲಿ ಯಾವುದಿದೆ, ಒಂದು ಇಲ್ಲ ಅಂತಾದರೂ ಪರವಾಗಿಲ್ಲ, ಆಪ್ಷನ್ ಅದು. ಇದೇ ತರಕಾರಿಗಳಲ್ಲಿ ಮಾಡ್ಕೊಳ್ಬೋದು. ಮಸಾಲೆಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಆಮೇಲೆ ಒಂದು 5ರಿಂದ 6 ಹಸಿಮೆಣಸನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದಕ್ಕಷ್ಟು ಖಾರ ಅನಿಸೋದಿಲ್ಲ. ಹಾಗೆ 1 ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಷ್ಟು ಹೊತ್ತು ಫ್ರೈ ಮಾಡ್ಕೊಳ್ಳಿ.
ಇಲ್ಲಿ ಮಸಾಲೆಗೆ ನಾನು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೇನೆ, ಬಟ್ ನಿಮಗೆ ವಿಡಿಯೋ ಕ್ಲಿಪ್ಸ್ ಮಿಸ್ ಆಗಿದೆ. ನಾನು ವಿಡಿಯೋ ಮಾಡಬೇಕಾದ್ರೆ ಅದು ಪಾಸ್ ಆಗಿತ್ತು ತೆಂಗಿನಕಾಯಿ ಹಾಕಬೇಕಾದ್ರೆ. ಆಮೇಲೆ ನಾನು ಗ್ರೈಂಡ್ ಮಾಡುವಾಗ ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿದೆ, ಅದು ವಿಡಿಯೋ ಕ್ಲಿಪ್ಸ್ ಇಲ್ಲ. ಸೊ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಟೊಮೆಟೊ ಹಾಕ್ಕೊಂಡೆ, ಹಾಗೆ ಒಂದು ಸಣ್ಣ ತುಂಡು ಶುಂಠಿ, ಸ್ವಲ್ಪ ಚಕ್ಕೆ, ಹಾಗೆ ಒಂದು 3-4 ಲವಂಗ ಇಷ್ಟನ್ನು ಹಾಕಿ, ಇಲ್ಲಿ ಬೇಕಾದರೆ ನಿಮಗೆ ಜಾಸ್ತಿ ಸ್ಪೈಸಸ್ ಬೇಕು ಅಂತ ಇದ್ದರೆ ಹಾಕ್ಕೊಳ್ಬೋದು. ಹಾಗೆ ಪುಟಾಣಿ ಹಾಕ್ಕೊಂಡಿದ್ದೇನೆ. ಕಾಯಿ ತುರಿ ಸ್ವಲ್ಪ ಸಾಕು, ಒಂದು 4 ಸ್ಪೂನಷ್ಟು ಕಾಯಿ ತುರಿ ಆದರೂ ಸಾಕು. ಯಾಕೆಂದರೆ ಪುಟಾಣಿ ಎಲ್ಲ ಹಾಕಿದ ಕಾರಣ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ದಪ್ಪ ಬರ್ತದೆ, ಅದಕ್ಕೋಸ್ಕರ. ಈಗ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಟೊಮೆಟೊ ಕೂಡ ಮೆತ್ತಗಾಯ್ತು. ಈಗ 2-3 ನಿಮಿಷದಲ್ಲಿ ಟೊಮೆಟೊ ಮೆತ್ತಗಾಗ್ತದೆ. ಈಗ ಗ್ಯಾಸನ್ನು ನಾನು ಆಫ್ ಮಾಡಿಕೊಂಡೆ. ಆಮೇಲೆ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ ಇದನ್ನು ಈಗ ಫ್ರೈ ಮಾಡ್ಕೊಳ್ಳಿಕ್ಕೇನಿಲ್ಲ, ಅದರಲ್ಲಿ ಇದ್ದ ಬಿಸಿ ಸಾಕಾಗ್ತದೆ ಅಷ್ಟೇ. ಈಗ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋದು. ಇವಿಷ್ಟನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಳ್ಳುವ. ಇದು ಹಸಿರು ಮಸಾಲೆಯ ಕೂರ್ಮ, ತುಂಬಾ ರುಚಿಯಾಗಿರ್ತದೆ. ದೋಸೆಗೆ ಎಲ್ಲ ತಿನ್ನಲಿಕ್ಕೆ, ಚಪಾತಿಗೆ ಕೂಡ ತಿನ್ಬೋದು, ಹಾಗೆ ನೀವು ಪೂರಿಗೆ ಕೂಡ ಮಾಡ್ಕೊಳ್ಬೋದು. ಈಗನೇ ಇಲ್ಲಿ ತೆಂಗಿನಕಾಯಿ ತುರಿ ಕೂಡ 1 ಕಪ್ಪಷ್ಟು ಹಾಕ್ಕೊಳ್ಳಿ ನೀವು. ನಾನು ಗ್ರೈಂಡ್ ಮಾಡಬೇಕಾದ್ರೆ ಆಮೇಲೆ ಹಾಕ್ಕೊಂಡೆ, ವಿಡಿಯೋ ಕ್ಲಿಪ್ಸು ಮಿಸ್ ಆಗಿದೆ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋದು, ಇನ್ನು ಗ್ರೈಂಡ್ ಮಾಡುವ. ನೋಡಿ, ಈ ಥರ ಈಗ ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿ ತಗೊಂಡು ಬಂದೆ. ಮಸಾಲೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಹೇಗಾಗಿದೆ ಅಂಥೇಳಿ. ಇಲ್ಲಿ ತರಕಾರಿ ಕೂಡ ಈಗ ಬೆಂದಿದೆ. ಈ ಬೆಂದಂತಹ ತರಕಾರಿಗೆ ಒಂದು 10 ನಿಮಿಷದಲ್ಲಿ ಎಲ್ಲ ತರಕಾರಿ ಬೇಯ್ತದೆ. ಯಾಕೆಂದರೆ ಎಲ್ಲ ಬೇಗನೆ ಬೇಯುವಂಥ ತರಕಾರಿಗಳಲ್ವಾ. ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸ್ಕೊಂಡ್ರೆ ನಾವು ಮಸಾಲೆ ಎಲ್ಲ ಫ್ರೈ ಮಾಡಿ ಅದು ತಣ್ಣಗಾಗಿ ಗ್ರೈಂಡ್ ಮಾಡುವಷ್ಟರಲ್ಲಿ ಇಲ್ಲಿ ಇದು ತರಕಾರಿ ಕೂಡ ಬೆಂದಿರ್ತದೆ. ಈಗ ನಾವು ಗ್ರೈಂಡ್ ಮಾಡಿದಂತಹ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. 2-3 ನಿಮಿಷ ಇದು ಕುದಿಬೇಕು. ಅಷ್ಟರಲ್ಲಿ ನಮ್ಮ ರುಚಿಯಾದ ಸೆಟ್ ದೋಸೆಗೆ ಯಮ್ಮಿಯಾದ ಟೇಸ್ಟಿಯಾದಂತಹ ಕೂರ್ಮ ರೆಡಿ ಆಯಿತು. ಇದು ಸೆಟ್ ದೋಸೆಗೆ ಹೇಳಿ ಮಾಡಿಸಿದಂತಹ ಒಂದು ಬೆಸ್ಟ್ ಕಾಂಬಿನೇಷನ್. ನಾವು ಹೋಟ್ಲಿಗೆಲ್ಲ ಹೋಗೋದೇ ಬೇಡ, ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ. ದೋಸೆ ಕೂಡ ಹಾಗೆಯೇ ತುಂಬಾ ಸಾಫ್ಟಾಗಿ ಬಂದಿದೆ, ರುಚಿಯಾಗಿ ಬಂದಿದೆ. ಫ್ರೆಂಡ್ಸ್, ನೀವು ಕೂಡ ಮಾಡಿ. ನಾನು ಬೇರೆ ಸೈಡ್ ಡಿಶ್ ಮಾಡಿದ್ದೇನೆ. ಆ ಥರ ಸೈಡ್ ಡಿಶ್ ರೆಸಿಪೀಸ್ ಇದೆಲ್ಲ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಸೈಡ್ ಡಿಶ್ ಅಂದರೆ ಲಂಚಿಗೆ ಮಾಡುವಂಥದ್ದು, ಬದನೆಕಾಯಿ ರೆಸಿಪಿ ಇರ್ಬೋದು, ಬೇರೆ ತರಕಾರಿ ಸಾಗು ಎಲ್ಲ ಮೊದಲೇ ಮಾಡಿದ್ದೇನೆ. ಅದರದ್ದೆಲ್ಲ ಲಿಂಕನ್ನು ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಕೊನೆಯಲ್ಲಿ ನಾನಿಲ್ಲಿ ಅರ್ಧ ಕಡಿ ಲಿಂಬೆ ಹಣ್ಣನ್ನು ಹಿಂಡಿದೆ. ಈ ಹುಳಿ ಹಿಂಡೋದ್ರಿಂದ ತುಂಬಾ ರುಚಿಯಾಗಿರ್ತದೆ. ನಿಮಗೆ ಹುಳಿ ಬೇಡ ಅಂದರೆ ಹಾಕದೇ ಇರ್ಬೋದು, ಆದರೆ ನಿಂಬೆ ಹುಳಿ ಹಾಕಿದರೆ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಇದು ಕೂರ್ಮ ರೆಡಿ ಆಯಿತು, ತರಕಾರಿ ಸಾಗು ರೆಡಿ ಆಯಿತು. ನೆಕ್ಸ್ಟು ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮರುದಿವಸಕ್ಕೆ ಒಳ್ಳೆ ಹುದುಗಿ ಬಂದಿದೆ. ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಗ್ರೈಂಡ್ ಮಾಡಬೇಕಾದ್ರೆ ಉಪ್ಪನ್ನು ಹಾಕ್ಕೊಳ್ಬೋದು, ಅಥವಾ ಮರುದಿವಸ ಆದರೂ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ಇಲ್ಲಿ ಅವಲಕ್ಕಿ ಹಾಕೊಂಡ ಕಾರಣ, ಹಾಗೆ ಸಾಬಕ್ಕಿ ಹಾಕಿದ ಕಾರಣ ಅಕ್ಕಿ ಹಿಟ್ಟು, ದೋಸೆ ಹಿಟ್ಟು ತುಂಬಾ ಮೃದುವಾಗಿ ಬರ್ತದೆ. ಅದೇ ರೀತಿ ನೀವು ಹುರಿಯಕ್ಕಿ ಅಂತ ಬರುತ್ತಲ್ಲ, ಮಂಡಕ್ಕಿ, ಅದನ್ನು ಕೂಡ ಈ ದೋಸೆ ಗ್ರೈಂಡ್ ಮಾಡುವಾಗ ಹಾಕ್ಕೊಳ್ಬೋದು. ಇಲ್ಲಿ ಸೆಟ್ ದೋಸೆಯನ್ನು ಮಾಡ್ಕೊಳ್ಳುವಾಗ ಕಾವಲಿ ಚೆನ್ನಾಗಿ ಬಿಸಿಯಾಗಿರಬೇಕು. ಹಾಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ಸೌಟಲ್ಲಿ ಏನು ಮುಟ್ಟಬೇಕು ಅಂತ ಇಲ್ಲ, ಜಸ್ಟ್ ದೋಸೆ ಹಿಟ್ಟನ್ನು ಹೊಯ್ದರೆ ಸಾಕು, ಅದೇ ಆಗಿ ತಾನಾಗಿ ಸ್ಪ್ರೆಡ್ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ಓಪನ್ ಇಡಿ, ಆಮೇಲೆ ಅದನ್ನು ಮುಚ್ಚಿದನ್ನು ತೆಗೆದು ತುಪ್ಪನ ಹಾಕ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಹೊತ್ತು ಹಾಗೆ ಓಪನ್ ಇಡೋದ್ರಿಂದ ಇದು ಚೆನ್ನಾಗಿ ಕಣ್ಣಾಗಿ ಬರ್ತದೆ. ನೋಡಿ ಎಷ್ಟು ಚೆಂದ ಬಂದಿದೆ ಸಾಫ್ಟಾಗಿ ಈ ದೋಸೆ ಅಂತ ಹೇಳಿ.
ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನಂತೂ ಖಂಡಿತ ಮರಿಬೇಡಿ. ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ರುಚಿಯಾದ ರೆಸಿಪೀಸ್ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಹಾಗೆ ಬೆಲ್ ಬಟನ್ ಕೂಡ ಒತ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್. ಹೀಗೆ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಕ್ಕೆ ಮೇಲಿಂದ ತುಪ್ಪ ಹಾಕ್ಕೊಳ್ಳಿ. ಸೆಟ್ ದೋಸೆಗೆ ತುಪ್ಪ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಡೈಲಿ ಒಂದೊಂದು ರೆಸಿಪಿಯನ್ನು ಹಾಕ್ತಾ ಇರ್ತೇನೆ ನಾನು. ನೋಡಿ ಎಷ್ಟು ಚಂದ ಬಂದಿದೆ, ಹೋಟೆಲ್ ಥರನೇ ಬಂದಿದೆ. ಸಾಬಕ್ಕಿ, ಅವಲಕ್ಕಿ ಎಲ್ಲ ಹಾಕೋದ್ರಿಂದ ಈ ದೋಸೆ ತುಂಬಾ ಚೆನ್ನಾಗಿ ಬರ್ತದೆ. ಇದು ಹೋಟೆಲಲ್ಲಿ ಸೋಡದ ಹುಡಿ ಹಾಕ್ತಾರೆ ಹಿಟ್ಟಿಗೆ, ಮತ್ತು ಪ್ಲಫಿಯಾಗಿ ಬರಬೇಕು, ಸಾಫ್ಟಾಗಿ ಬರಬೇಕು ಅಂತೇಳಿ. ಹಾಗೆ ಇದಕ್ಕೀಗ ನಾನು ಸೋಡದ ಹುಡಿಯನ್ನು ಉಪಯೋಗಿಸಲಿಲ್ಲ. ಇಲ್ಲಿ ಸೋಡದ ಹುಡಿಯನ್ನು ಉಪಯೋಗಿಸಿದರೆ ಇನ್ನೂ ಕೂಡ ಉಬ್ಬಿ ಬರ್ತಿತ್ತು. ಆದರೆ ಆರೋಗ್ಯ ದೃಷ್ಟಿಯಿಂದ ನೋಡ್ತಿದ್ರೆ ಸೋಡದ ಹುಡಿಯನ್ನು ಉಪಯೋಗಿಸೋದು ಅಷ್ಟೇನು ಒಳ್ಳೆಯದಲ್ಲ. ಸೋಡದ ಹುಡಿ ಉಪಯೋಗಿಸಿದೇ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ದೋಸೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ಬಂದಿದೆ ಅಂತ ಹೇಳಿ. ಈಗ ರುಚಿಯಾದ ತರಕಾರಿ ಸಾಗು ಜೊತೆ ಸೆಟ್ ದೋಸೆ ಸವಿಯಲು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾದ ದೋಸೆ. ನೋಡಿ, ಈಗ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೇನೆ. ಹಾಗೆ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ದೋಸೆ ಅಂತ ಹೇಳಿ. ನೋಡಿ, ಎರಿಯಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಬೇಕಾದ್ರೆ ಆಸೆ ಆಗುತ್ತಲ್ವಾ, ಹೋಟ್ಲಿಗೆ ಹೋಗಬೇಕು ಅಂತಲೇ ಇಲ್ಲ, ಮನೆಯಲ್ಲೇ ತುಂಬಾ ಹೆಲ್ದಿಯಾಗಿ ರುಚಿಯಾಗಿ ಸಾಫ್ಟಾದ ಸೆಟ್ ದೋಸೆನ ನಾವು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಫಸ್ಟ್ ಟೈಮ್ ಈ ಚಾನಲನ್ನು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಹೀಗೆಯೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.